ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ದಿನ ಏನು ತಿಂಡಿ ಮಾಡೋದು, ಏನಾದರೂ ಹೊಸ ಥರ ತಿಂಡಿ ಮಾಡೋಣ ಅಂದರೆ ಇವ್ರಿಗೆ ಇಷ್ಟ ಆಗೋಲ್ಲ. ಅದಕ್ಕೆ ಏನಾದರೂ ಬೇರೆ ಥರ ಏನಾದರೂ ತಿಂಡಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಒಗ್ಗರಣೆ ಅನ್ನ ಅಂಥೇಳಿ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ. ಅವಾಗೆಲ್ಲ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಅಮ್ಮ ಏನಾದರೂ ಇನ್ನೂ ಸಾಂಬಾರು ಏನಾದರೂ ಆಗಿಲ್ಲ ಅಂದರೆ ಸಡನ್ನಾಗಿ ಈ ಒಗ್ಗರಣೆ ಅನ್ನ ಏನಿದೆ ಇದನ್ನು ಮಾಡಿಬಿಡ್ತಾಯಿದ್ರು. ಅಂದರೆ ಈಸಿಯಾಗೂ ಆಗ್ತಾಯಿತ್ತು. ಅದರಿಂದ ಅವರು ಸಾಂಬಾರು ಆಗಿಲ್ಲ ಅಂದರೆ ಆ ಥರ ಮಾಡಿ ಕೊಟ್ಬಿಡ್ತಾಯಿದ್ರು. ಅದಕ್ಕೆ ಇವತ್ತು ಅದನ್ನೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮೋನಮ್ಮ ಯಾವಾಗಲೂ ಪುಳಿಯೋಗರೆ ಇತ್ತೀಚೆಗೆ, ಮೊದಲೆಲ್ಲ ಇಷ್ಟಪಡ್ತಿರ್ಲಿಲ್ಲ ಅವರು, ಇತ್ತೀಚೆಗೆ ಪುಳಿಯೋಗರೆನ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಅದನ್ನು ಕೂಡ ಮಾಡಿಬಿಡೋಣ ಅಂಥೇಳಿ ಅದು ಮತ್ತು ಇದು ಎರಡೂ ಮಾಡ್ತಾಯಿದ್ದೀನಿ. ಕೌಶಿಗೆ ಬಾಕ್ಸಿಗೆ ಮತ್ತು ನಮಗೆ ಮೋನಮ್ಮ ತಿಂತಾರೇನೋ ಗೊತ್ತಿಲ್ಲ. ಏಕೆಂದರೆ ನಾನು ಮಾಡ್ತಾಯಿರ್ತೀನಿ, ಪೆಪ್ಪರು ಅನ್ನ ಅದೆಲ್ಲ ಮಾಡ್ತಾಯಿರ್ತೀನಿ. ಅದೆಲ್ಲ ಸ್ವಲ್ಪ ಕಡಿಮೆನೇ. ಈ ಒಗ್ಗರಣೆಯನ್ನು ಇವತ್ತೇ ಮಾಡ್ತಾ ಇರೋದು. ಅದಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ. ಈರುಳ್ಳಿ, ಕರಿಬೇವು, ಸಾಸಿವೆ, ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ ಮತ್ತು ಬೆಳ್ಳುಳ್ಳಿ ಆಪ್ಷನ್ನು. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ನನಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಇಷ್ಟಪಟ್ಟು ತಿಂತೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ ನೋಡಿ, ಈ ಪುಳಿಯೋಗರೆಲೆಲ್ಲ ಇರುತ್ತೆ ನೋಡಿ, ಆ ಥರ ಡ್ರೈ ಇರಬೇಕು. ಆ ಥರ ಪುಳಿಯೋಗರೆ ಆದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಅದಕ್ಕೆ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡೋಣ ಅಂಥೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಗುಮ್ಮಿ ಬಂದಿದೆ, ಕೆಳಗಡೆ ಕಿರ್ಚ್ತಾ ಇದೆ, ಅಂದರೆ ಕಾಲು ಕೆಳಗಡೆ ಚಿಕನ್ ಹಾಕಲಿ ಅಂಥೇಳಿ. ನಾನು ಹಾಕಿಲ್ವಲ್ಲ, ಅದಕ್ಕೆ ಇವಾಗೇನು ಮಾಡ್ತಾಯಿದ್ದೀನಿ ಅದಕ್ಕೆ ಅಂದರೆ, ಒಂದು ಕಾಲನ್ನ 2 ಪೀಸ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ಒಂದು ಸರಿ ಹಾಕೋದನ್ನ 2 ಸರಿ ಹಾಕಿ, ಆವಾಗ ಅದಕ್ಕೇನು ಅನಿಸುತ್ತೆ, 2 ಸರಿ ತಿಂದೆ ಅನ್ನೋ ಥರ ಫೀಲ್ ಆಗುತ್ತೆ. ಅದರಿಂದ ನಾನು ಆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕಿರ್ಚಿದಾಗ ಎಲ್ಲ ಆ ರೀತಿ ಒಂದೊಂದು ಪೀಸ್ ಎಸೆಯೋದು ಆ ಥರ. ಓಕೆ, ಅದಾದಮೇಲೆ ಇಲ್ಲಿ ಈರುಳ್ಳಿ ಎಲ್ಲ ಹಾಕಿ ನೋಡಿ, ಈ ಥರ ಇರುತ್ತೆ ಒಗ್ಗರಣೆ ಅನ್ನ ಅಂಥೇಳಿ. ಇದಕ್ಕೆ ತೆಂಗಿನಕಾಯಿ ಇಷ್ಟಪಡೋರು ತೆಂಗಿನಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ಅಂದರೆ ಮರ್ತೋಯ್ತು ನನಗೆ. ಅದರಿಂದ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ತೆಂಗಿನಕಾಯಿ ಹಾಕಬೇಡಿ. ಓಕೆ, ಈ ಥರ ಇರುತ್ತೆ. ಕೌಶಿ ಹೇಳ್ತಾಯಿದ್ದೆ, ಓಕೆ ಅಮ್ಮ ಚೆನ್ನಾಗಿದೆ, ಏನೋ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಸ್ವಲ್ಪ ಪೆಪ್ಪರೆಲ್ಲ ಹಾಕಿದ್ರೆ ಪೆಪ್ಪರು ಅನ್ನ ಅಷ್ಟೇ. ಓಕೆ, ಈ ರೀತಿ ಪುಳಿಯೋಗರೆ ಮಾಡಿಟ್ಟಿದ್ದೀನಿ. ಮೋನಿಗೆ ಯಾವಾಗ ಬೇಕೋ ಆವಾಗ ಹಾಕ್ಕೊಂಡು ತಿನ್ನಬೇಕು ಆ ಥರ. ಅಂದರೆ ಹುಣಸೆಹಣ್ಣೆಲ್ಲ ಹಾಕಿ ಮಾಡಿದ್ರೆ ಅದು ತುಂಬ ದಿನ ಇರುತ್ತೆ. ಮತ್ತು ನನಗೂ ಇಷ್ಟ ಇಲ್ಲ, ಮತ್ತು ಕೌಶಿಗೂ ಕೂಡ ಪುಳಿಯೋಗರೆ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ. ನಮಗೆ ಸ್ವಲ್ಪ ಚಿತ್ರಾನ್ನ ಇಷ್ಟ ಆಗುತ್ತೆ, ಪುಳಿಯೋಗರೆ ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೆ ಆ ರೀತಿ ಡ್ರೈ ಆಗಿ ಮಾಡಿಟ್ಟಿರ್ತೀನಿ. ಹುಣಸೆ ಗೊಜ್ಜು ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ತುಂಬ ದಿನ ಉಳಿಯುತ್ತೆ ಅಂಥೇಳಿ ಆ ರೀತಿ ನಾನು ಡ್ರೈ ಮಾಡಿ ಇಟ್ಬಿಡ್ತೀನಿ. ಹಾಗೆ ಇನ್ನೊಂದು ಕಡೆ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ಅದನ್ನು ಮಾಡಾಗಿದೆ. ಇವಾಗ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಅದು ಸಾಂಬಾರು ಕೂಡ ರೆಡಿ. ತಿರ್ಬೋದು ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಮ್ಯಾಟ್ಗಳೆಲ್ಲ ಕೊಳೆಗಳಾಗಿತ್ತು. ಅಂದರೆ ಬೆಕ್ಕಿಗೆ ಚಿಕನೆಲ್ಲ ಹಾಕ್ತೀನಲ್ಲ, ಅದೇನು ಮಾಡುತ್ತೆ, ಆ ಚಿಕನೆಲ್ಲ ಎಳ್ಕೊಬಂದು ಆ ಮ್ಯಾಟ್ ಮೇಲೆ ಇಟ್ಕೊಂಡು ತಿನ್ನುತ್ತಾ, ಗಲೀಜಾಗುತ್ತೆ. ಹಾಗೆ ಇನ್ನೊಂದೇನೆಂದರೆ, ಈ ಕೌಶಿ ಮತ್ತು ಮೋನಮ್ಮ ಹೇಗೆ ಅಂದರೆ, ಈ ಕೈನ ತೊಳಿತಾರೆ ನೋಡಿ ಬೇಸನಲ್ಲಿ, ಅಂದರೆ ವಾಶ್ ಬೇಸನಲ್ಲಿ. ಅಲ್ಲಿ ಕೈ ತೊಳಿಬೇಕಾದ್ರೆ ಏನು ಮಾಡ್ತಾರೆ, ಕೈ ತೊಳೆದ್ಬಿಟ್ಟು ಅಲ್ಲೊಂದು ಟವಲ್ ಇಟ್ಟಿರ್ತೀನಿ ಕಿಚನಲ್ಲಿ, ಅಲ್ಲಿ ಬಂದು ಒರೆಸಲ್ಲ ಅವರು ಕಿಚನಲ್ಲಿ ತೊಳೆದಾಗ. ಅಥವಾ ಏನು ಮಾಡ್ತಾರೆ ಅಂದರೆ, ಅವರು ಕೈ ತೊಳೆದ್ಬಿಟ್ಟು ಸಿಂಕಿಂದ ತೊಳೆದಾದ್ಮೇಲೆ ನಾನೇನು ಮಾಡ್ತೀನಿ, ತೊಳೆದಾದ್ಮೇಲೂ ಒಂದು 2 ನಿಮಿಷ ಅಲ್ಲೇ ಕೈನೆಲ್ಲ ನೀರೆಲ್ಲ ತೊಟ್ಟಬೇಕು, ಆ ಥರ ಅಲ್ಲಿ ತನಕ ಅಲ್ಲೇ ನಿಂತಿರ್ತೀನಿ. ಅದಾದಮೇಲೆ ನೀರನ್ನ ಕೈ ಏನಿದೆ ಅದನ್ನ ಡ್ರೈ ಮಾಡ್ಕೊಬಿಡ್ತೀನಿ. ಇವ್ರೇನು ಮಾಡ್ತಾರೆ, ಕೈ ತೊಳೆದ ತಕ್ಷಣ ನೀರೇನು ಮಾಡಿಬಿಡೋದು ಅಂದರೆ ಕೆಳಗಡೆಗೆ
ಒದ್ರು ಬಿಡೋದು ಕೈ ಒದ್ರೋದಾಗ ಏನಾಗುತ್ತೆ ಅಲ್ಲಿರೋ ಅಂದರೆ ಕೈಯಲ್ಲಿರುವಂಥ ನೀರೆಲ್ಲ ಏನಾಗುತ್ತೆ ಕೆಳಗಡೆ ಬೀಳುತ್ತೆ. ಆವಾಗ ಏನು ಮಾಡ್ತಾರೆ, ಕೆಳಗಡೆ ಬಿದ್ದಾಗ ಅಲ್ಲಿರೋ ಮ್ಯಾಟ್ನ ತಗೊಂಡು ಒರೆಸ್ಬಿಡೋದು. ಅಲ್ಲಿ ಧೂಳಿರುತ್ತೋ ಗಲೀಜಿರುತ್ತೋ ಅದೇನು ನೋಡೋಲ್ಲ, ಮ್ಯಾಟ್ ಎಳೆದ್ಬಿಟ್ಟು ಒರೆಸ್ಬಿಡೋದು. ಈ ಥರ ಮಾಡ್ತಾಯಿರ್ತಾರೆ. ಅದರಿಂದನೇ ಜಾಸ್ತಿ ಸಿಂಕ್ ಹತ್ರ ಇರುವಂಥ ಮ್ಯಾಟ್ಗಳೆಲ್ಲ ಬೇಗ ಗಲೀಜಾಗುತ್ತೆ. ಬೆಕ್ಕು ಚಿಕನ್ ಎಲ್ಲ ತೊಗೊಬಂದು ಮ್ಯಾಟ್ ಮೇಲೆ ಇಟ್ಕೊಂಡು ತಿನ್ನುತ್ತೆ. ಅದಕ್ಕೆ ಮ್ಯಾಟೆಲ್ಲ ತೊಳೆದಾಕೋಣ ಅಂಥೇಳಿ ನೆನೆಸ್ತಾ ಇದ್ದೀನಿ. ಹಾಗೆ ಮೊನ್ನೆ ತೊಳೆದಿರೋ ಮ್ಯಾಟ್ಗಳು ಯಾವುದು ಅಂದರೆ ಅದು ಸುಮಾರು ದಿನದ ಹಿಂದೆ ಎಲ್ಲ ಎತ್ತಿಟ್ಟಿದ್ದೆ. ಅದನ್ನು ನಾನು ಒಗೆದಿರಲಿಲ್ಲ. ಅದನ್ನು ವಾಶ್ ಮಾಡಾದಮೇಲೆ, ಏಕೆಂದರೆ ಇದೆಲ್ಲ ತೆಗೆದ್ಮೇಲೆ ಈಗ ಅದನ್ನೇ ತೊಗೊಬಂದು ಇಲ್ಲಿ ಹಾಕಬೇಕು. ಆದ್ದರಿಂದ ಅದನ್ನ ಫಸ್ಟು 2 ದಿನದ ಹಿಂದೆ, 2 ದಿನ ಅಲ್ಲ, ಒಂದು 3 ದಿನದ ಹಿಂದೆ ಅನಿಸುತ್ತೆ, ಅದನ್ನೆಲ್ಲ ತೆಗೆದು ವಾಶ್ ಮಾಡಿ ಹಾಕಿದ್ದೆ. ಇವತ್ತು ಇದನ್ನೆಲ್ಲ ತೆಗೆದು ವಾಶ್ ಮಾಡೋಣ ಅಂಥೇಳಿ ಇದನ್ನೆಲ್ಲ ತೆಗಿತಾ ಇದ್ದೀನಿ. ಅಂದರೆ ಒಂದು ಸೆಟ್ ಅಂದ್ಕೊಳ್ಳಿ, ಒಂದು ಸೆಟ್ ತೆಗೆದು ವಾಶಿಗೆ ಹಾಕಿದಾಗ ಇನ್ನೊಂದು ಸೆಟ್ ಇರುತ್ತೆ, ಅದನ್ನು ತಂದು ಮ್ಯಾಟ್ಗಳನ್ನ ಹಾಕ್ತೀನಿ. ಆ ಥರ ಮ್ಯಾಟ್ಗಳೆಲ್ಲ ಈ ರೀತಿಯಾಗಿ ಗಲೀಜಾಗಿರುತ್ತೆ. ಅದಕ್ಕೆ ಒಂದು ಸರಿ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಡೋಣ ಅಂಥೇಳಿ. ಅಂದರೆ ಆವಾಗವಾಗ ತೆಗೆದ್ರೆ ಏನಾಗಲ್ಲ, ತುಂಬ ದಿನ ಇಟ್ಟಾಗ ತುಂಬ ಗಲೀಜಾಗುತ್ತೆ. ಮತ್ತು ಅಂದರೆ ಮನೇಲೇನಾದರೂ ನೀವು ಪ್ರಾಣಿಗಳು ಅಂದರೆ ಬೆಕ್ಕು, ನಾಯಿ ಈ ಥರದ್ದೆಲ್ಲ ಸಾಕಿದರೆ ಏನಂದರೆ, ನಾನು ಸೋಫಾ ಕವರು ಮತ್ತು ಬೆಡ್ ಕವರ್ಗಳೆಲ್ಲ ಯಾಕೆ ತೆಗಿತಾ ಇರ್ತೀನಿ ವಾರಕ್ಕೊಂದು ಸರಿ ಅಂದರೆ, ಬೆಕ್ಕು ಮತ್ತು ಇದೆಲ್ಲ ನಾಯಿಗಳೆಲ್ಲ ಇದ್ದರೆ ಏನಾಗುತ್ತೆ ಅಂದರೆ ಅದ್ರ ಕೂದಲುಗಳು ತುಂಬ ಅಂದರೆ ತುಂಬ ಉದುರುತ್ತಾ ಇರುತ್ತೆ. ಅದರಿಂದನೇ ಈ ಥರ ಆವಾಗವಾಗ ಈ ಮ್ಯಾಟು, ಬೆಡ್ ಸ್ಪ್ರೆಡ್ಗಳು ಇದನ್ನೆಲ್ಲ ವಾಶ್ ಮಾಡಬೇಕು. ಆವಾಗ ಒಂಥರ ಹೈಜೆನಿಕ್ಕಾಗಿ ಇರುತ್ತೆ, ಅಂದರೆ ನೀಟಾಗಿರುತ್ತೆ. ಅದರಲ್ಲಿ ಏನೇ ಒಂದು ಕ್ರಿಮಿ ಕೀಟಗಳು ಏನೇ ಇದ್ದರೂ, ಫಂಗಸ್ ಆಗಿರ್ಬೋದು, ಏನೇ ಆಗಿದ್ರೂ ನೀಟಾಗಿ ಆವಾಗವಾಗ ಕ್ಲೀನ್ ಮಾಡ್ತಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಇವಾಗ ನಾನು ಆ ಮ್ಯಾಟ್ಗಳನ್ನೆಲ್ಲ ತೆಗೆದು ನೆನೆಸ್ಬಿಟ್ಟು ಬಂದಿದ್ದೀನಿ. ಅದು ಚೆನ್ನಾಗಿ ನೆನೀಲಿ, ಒಂದು 1/2 hour ನೆನೆದ್ರೆ ಸಾಕು. ಅಲ್ಲಿ ತನಕ ನಾನಿಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಹಾಗೆ ನಾನು ಸ್ಪೀಡಲ್ಲಿ ಇಟ್ಟಿದ್ದೀನಿ. ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದಷ್ಟು ಪಾತ್ರೆಗಳು ಉಂಟು, ಅದನ್ನೆಲ್ಲ ತೊಳೆಯುವಾಗ ನನಗೆ 1/2 hour ಆಗುತ್ತೆ. ಅಷ್ಟರಲ್ಲಿ ಮ್ಯಾಟು ನೆನೆಯುತ್ತೆ ಅಂಥೇಳಿ ಈಗ ಕಿಚನ್ ಕ್ಲೀನ್ ಮಾಡೋಕ್ಕೆ ಬಂದಿರೋದು. ಹಾಗೆ ಕರ್ಗಮ್ಮನೂ ಕೂಡ ಬಂದಿದ್ದಾಳೆ, ಬಂದು ಅನ್ನ ಎಲ್ಲ ತಿಂತಾಯಿದೆ. ಅದು ಇತ್ತೀಚೆಗೆ ಏನು ಮಾಡುತ್ತೆ ಅಂದರೆ ಡೈಲಿ ಬರಲ್ಲ, ಅದ್ರದ್ದು ಯಾವ ಥರ ನೋಡಿ, ಒಂದಿನ ಬರುತ್ತೆ. ಇವತ್ತು ಬಂದಿದೆ ಅಂದರೆ ನಾಳೆ ಬರಲ್ಲ, ಅದು ನಾಳೆ ಬಂದಿದೆ ಅಂದರೆ ನಾಳಿದ್ದು ಬರಲ್ಲ, ಅಂದರೆ ಒಂದಿನ ಬಿಟ್ಟು ಒಂದಿನ ಆ ಥರ ಬರ್ತಾ ಇರುತ್ತೆ. ಅದಕ್ಕೂ ಅಷ್ಟೇ, ಅದು ಏನಾದರೂ ಡೈಲಿ ಬಂದರೆ ಸರಿ ಇರುತ್ತೆ. ಒಂದಿನ ಬಂದು ಒಂದಿನ ಬರಲ್ವಲ್ಲ. ನಾನೇನು ಮಾಡಿರ್ತೀನಿ ಅಂದರೆ ಸ್ವಲ್ಪನೇ ಹಾಲು ಅನ್ನ ಅಥವಾ ಹಾಲು ಹಾಕಲ್ಲ. ಈಗ ಇತ್ತೀಚೆಗೆ ಮೊಸರು ಮತ್ತು ಅನ್ನ ಕಲಿಸ್ಬಿಟ್ಟು ಹಾಕಿರ್ತೀನಿ, ಏಕೆಂದರೆ ಇದೊಂದೇ ಇರೋದ್ರಿಂದ ಆ ಥರ ಮಾಡ್ತೀನಿ. ಇವಾಗ ಅವಳು ಬರ್ತಿರ್ತಾಳಲ್ವ, ಬಂದಮೇಲೆ ಕಲಿಸ್ಬಿಟ್ಟು ಹಾಕೋದು. ಬರೋಕ್ಕೆ ಮೊದಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಬರಲ್ಲ. ಆವಾಗ ಇದೇನಾಗುತ್ತೆ, ಸುಮ್ಮನೆ ಅಲ್ಲೇ ಇರುತ್ತೆ. ಇದು ತಿನ್ನೋದು ನಮ್ಮ ಗುಮ್ಮಿ ಬಂದು ಸ್ವಲ್ಪನೇ ತಿನ್ನುವಂಥದ್ದಲ್ವ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪನೇ ಕಲಸಾಕಿರ್ತೀನಿ. ಅದು ಬಂದಮೇಲೆ ಒಟ್ಟಿಗೆ ಅದಕ್ಕೂ ಕೂಡ ಮತ್ತೆ ಅದು ಖಾಲಿ ಆದಮೇಲೆ ಮತ್ತೆ ಆಮೇಲೆ ಕಲಸಾಕೋದು, ಆ ಥರ ಮಾಡ್ತೀನಿ. ಓಕೆ, ಅದು ಅಲ್ಲಿ ತಿಂತಾಯಿತ್ತು. ನನ್ನ ಪಾಡಿಗೆ ನಾನಿಲ್ಲಿ ಪಾತ್ರೆ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸಿ, ಹಾಗೆ ಇಲ್ಲಿ ಬಟ್ಟೆ ಒಗೆಯೋಣ ಅಂಥೇಳಿ, ಬಟ್ಟೆ ಅಲ್ಲ, ಮ್ಯಾಟ್ಗಳು ನೆನೆಸಿದ್ದೀನಲ್ಲ, ಆ ಮ್ಯಾಟೆಲ್ಲ ಒಗೆಯೋಣ ಅಂಥೇಳಿ ಬಂದಿದ್ದೀನಿ. ಇವಾಗ ಒಂದು 1/2 hour ಜಾಸ್ತಿನೇ ಆಗಿದೆ. ನಾನು ಸ್ವಲ್ಪ ಹೊತ್ತು ಮೊಬೈಲೆಲ್ಲ ನೋಡ್ತಾಯಿದ್ದು, ಆಮೇಲೆ ಮ್ಯಾಟೆಲ್ಲ ತೊಳೆಯೋದಕ್ಕೆ ಬಂದಿರೋದು. ಹಾಗೆ ತೊಟ್ಟಿ ನೀರೇನಿದೆ ಅದನ್ನೆಲ್ಲ ಖಾಲಿ ಮಾಡಬೇಕು, ಯಾಕೆಂದರೆ ಸುಮಾರು ದಿನ ಆಗಿದೆ. ಒಂದು 15 daysಗೊಂದ್ಸರಿ ತೊಟ್ಟಿ ನೀರನ್ನೆಲ್ಲ ಖಾಲಿ ಮಾಡಿ ತೊಳೆದ್ಬಿಟ್ಟು ಮತ್ತೆ ನೀರು ತುಂಬಿಸೋದು. ಇದ್ದರೆ ಒಂದೊಂದು ಸರಿ ಅದು ತೊಟ್ಟಿ ನೀರು ಯೂಸ್ ಆಗುತ್ತೆ. ಯಾಕೆ ಅಂದರೆ ಯಾವಾಗಲಾದರೂ ಕರೆಂಟ್ ಹೋದಾಗ ಅಥವಾ ಟ್ಯಾಂಕಲ್ಲಿ ನೀರಿಲ್ಲ ಅಂದಾಗ ಏನಕ್ಕಾದರೂ ಒಂದೊಂದು ಸರಿ ಯೂಸ್ ಆಗುತ್ತೆ. ಅದರಿಂದ ತೊಟ್ಟಿ ನೀರನ್ನ ಈ ಥರ ಯೂಸ್ ಮಾಡ್ಕೋತಾ ಇರ್ತೀವಿ. ಹಾಗೆ ಇವಾಗ ನನಗೆ ತೊಟ್ಟಿ ನೀರೇನೆಂದರೆ ಇದಕ್ಕೆ ಬೇಕು, ಏನಕ್ಕೆ ಅಂದರೆ ಮ್ಯಾಟೆಲ್ಲ ತೊಳಿಬೇಕು, ಮತ್ತು ಅದನ್ನು ಖಾಲಿನೂ ಕೂಡ ಮಾಡಬೇಕಿತ್ತಲ್ಲ, ಅದರಿಂದ ಮ್ಯಾಟ್ ತೊಳೆಯೋದಕ್ಕೂ ಕೂಡ ಈಸಿ ಆಗುತ್ತೆ, ಮತ್ತು ತೊಟ್ಟಿ ನೀರು ಕೂಡ ಖಾಲಿ ಆಗುತ್ತೆ. ಆಮೇಲೆ ಅದನ್ನು ತೊಟ್ಟಿನ ತೊಳೆದ್ಬಿಟ್ಟು ಬಿಟ್ಬಿಡೋಣ ಡ್ರೈ ಆಗೋದಕ್ಕೆ ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ಈಗ ವೆದರು ಫುಲ್ಲು ಮೋಡ ಆಗಿರೋದ್ರಿಂದ ತೊಳೆದ್ಬಿಟ್ರೂ ಡ್ರೈ ಆಗಲ್ಲ, ಆ ಥರ ಅಂದರೆ ಆ ಥರ ಇದೆ ಈಗ ವೆದರು. ಅದರಿಂದ
ಓಕೆ, ನನ್ನದು ಏನು ಕೆಲಸ ಇದೆ ಅದನ್ನು ಮುಗಿಸೋಣ ಅಂಥೇಳಿ ಇಲ್ಲಿ ನನ್ನ ಕೆಲಸನ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಮೇಲಿರೋ ಮ್ಯಾಟ್ಗಳೆಲ್ಲ ತಂದು ಮನೆಯೆಲ್ಲ ಒರೆಸಾದ್ಮೇಲೆ ನೀಟಾಗಿ ಒಂದು ಸರಿ ಒದ್ರುಬಿಟ್ಟು, ಏಕೆಂದರೆ ಅದರಲ್ಲೂ 3-4 ದಿನದಿಂದ ಮೇಲೆ ಇತ್ತಲ್ವ, ಒಂದು ಸ್ವಲ್ಪ ಡಸ್ಟ್ ಇರುತ್ತೆ ಅದ್ರ ಮೇಲೆ. ನೀಟಾಗಿ ಒದ್ರುಬಿಟ್ಟು ಬಿಸಿಲಲ್ಲಿ ಹಾಕಿದ್ದೆ. ಆಮೇಲೆ ಮನೆಯೆಲ್ಲ ಒರೆಸಿದ ಮೇಲೆ ತೊಗೊಬಂದು ಹಾಕಿದ್ದೀನಿ. ಇವಾಗ ಸ್ವಲ್ಪ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಟೈಮ್ ಬಂದು ಇವಾಗ 12 ಗಂಟೆ. ಕೆಲಸ ಎಲ್ಲ ಮುಗೀತು. ಅಂದರೆ ಇವತ್ತು ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಹಾಗೆ ಇದು ಒಂದು ಟೀ ಶರ್ಟ್ ಬಗ್ಗೆ ಹೇಳೋಣ ಅಂತೇಳಿ. ಇದು ಬಂದು ಫುಲ್ಲು ಪ್ಲೈನ್ ಟೀ ಶರ್ಟು. ನೀವು ನೋಡ್ತಿರ್ಬೋದು, ಫುಲ್ಲು ಪ್ಲೈನ್ ಇದೆ, ಏನು ಡಿಸೈನು ಆ ಥರದ್ದೇನಿಲ್ಲ. ಇದಕ್ಕೆ ಮಿನಿಮಮ್ ಅಂದರೆ ಒಂದು 250-300 ರೂಪಾಯಿ ಅಷ್ಟೇ ಕೊಡ್ಬೋದು. ಆದರೆ ಇದನ್ನು ತೊಗೊಂಡಿದ್ದು ನಾನು ಟ್ರೆಂಡ್ಸಲ್ಲಿ ಸುಮಾರು 4-5 ವರ್ಷ ಆಯಿತು ಅಂದ್ಕೊಂಡಿದ್ದೀನಿ. ಆಗಿರ್ಬೋದು, ಏನೋ ಗೊತ್ತಿಲ್ಲ, ಮರ್ತೋಗಿದೆ. ಇದರಲ್ಲಿ ಈ ಪ್ಲೈನ್ ಟೀ ಶರ್ಟಿಗೆ ಈ ಥರದ್ದು ಒಂದು ನೆಟ್ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ನೋಡಿ, ಇದಕ್ಕೆ ಈ ಥರ ನೆಟ್ ಕೊಟ್ಟಿದ್ದಾರೆ, ಈ ಥರ ಸುತ್ತ, ಮತ್ತು ಇಲ್ಲಿಂದ ಇಲ್ಲಿ ತನಕ ನೆಟ್ ಕೊಟ್ಟಿದ್ದಾರೆ ಅಷ್ಟೇ. ಇದಕ್ಕೆ ಸ್ವಲ್ಪ ಅಂದರೆ 300 ರೂಪಾಯಿ ಕೊಡುವಂಥ ಟೀ ಶರ್ಟ್ಗೆ ಈ ಥರ ಒಂದು ನೆಟ್ ಇಟ್ಬಿಟ್ಟು, ನನಗೆ ನೆನಪಿಲ್ಲ ಎಷ್ಟು ಕೊಟ್ಟಿದ್ದೀನಿ ಅಂತ, ಒಂದು 400-500 ಅಂದ್ಕೊಂಡಿದ್ದೀನಿ, ಮರ್ತೋಗಿದೆ. ಅಷ್ಟು ಕೊಟ್ಟಿದ್ದು ಇದಕ್ಕೆ ಟೀ ಶರ್ಟ್ಗೆ. ಇದನ್ನು ಜೀನ್ಸಿಗೆ ಅಷ್ಟೇ ಯೂಸ್ ಮಾಡ್ತಾಯಿದ್ದೆ. ಮತ್ತು ನಾನು ಜೀನ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. ವರ್ಷದಲ್ಲಿ ಒಂದು 2-3 ಬಾರಿ ಯೂಸ್ ಮಾಡ್ತೀನೋ ಇಲ್ವೋ ಅಷ್ಟೇ. ಒಟ್ಟಲ್ಲಿ ಕಡಿಮೆ ಜೀನ್ಸ್ ಎಲ್ಲ ಹಾಕೋದು, ಒಟ್ಟಲ್ಲಿ ಹಾಕ್ತೀನಿ. ಅನ್ಕೋತಿರ್ತೀನಿ ಅವಾಗ ಜೀನ್ಸ್ ಯೂಸ್ ಮಾಡ್ತಾ ಇರಬೇಕು ಅಂತ. ಅಂದರೆ ಜೀನ್ಸಿಗೆ ಟಾಪ್ ಯೂಸ್ ಮಾಡ್ತಾ ಇರ್ತೀನಿ, ಅಂದರೆ ಟೀ ಶರ್ಟ್ ಎಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ, ಸ್ವಲ್ಪ ಕಡಿಮೆ ಅಷ್ಟೇ. ಅದಕ್ಕೆ ಸುಮಾರು ವರ್ಷದಿಂದ ಇತ್ತಲ್ಲ, ಅದಕ್ಕೆ ಇದನ್ನು ಡೈಲಿ ವೇರ್ಗೆ ಅಂತೇಳಿ ಯೂಸ್ ಮಾಡೋಣ ಅಂಥೇಳಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ನೆನ್ನೆ ಕೌಶಿ ನೋಡ್ಬಿಟ್ಟು, ಅಮ್ಮ ಯಾಕಮ್ಮ ಹೊಸ ಟೀ ಶರ್ಟ್ಗಳನ್ನೆಲ್ಲ ಮನೇಲಿ ಹಾಕೋತಿದ್ಯಾ ಅಂತ ಕೇಳ್ತಾ ಇದ್ದ. ಯಾಕೆ ಯೂಸ್ ಮಾಡಿದೆ ಅಂದರೆ ಇವಾಗ ತೋರಿಸ್ತೀನಿ ನೋಡಿ. ಇದು ಬಂದು ಮೋಹನ್ ಮಾಮನ್ ಪ್ಯಾಂಟ್ಸ್. ಇದು ಸುಮಾರು ಒಂದು 6 ತಿಂಗಳಾಯ್ತು ಅನಿಸುತ್ತೆ. ಮೋಹನ್ ಮಾಮ ತೊಗೊಂಡಿದ್ರು ಈ ಪ್ಯಾಂಟ್ನ, ಚೆನ್ನಾಗಿದೆ ಅಂತೇಳಿ ನಾನೇನು ಮಾಡಿದೆ, ಈ ಪ್ಯಾಂಟ್ನ ನನಗೆ ನಾನು ಹಾಕಿ ನೋಡಿದ ಮೇಲೆ ಇದು ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ದೂರದಲ್ಲಿ ಹೋಗ್ತೀನಿ, ಫುಲ್ ಬರಲ್ಲ ಅನ್ಕೋತೀನಿ. ನಿಮಿಷ, ಇವಾಗ ನೋಡಿ, ನಾನು ಹಾಕಿದ ಮೇಲೆ ಈ ಪ್ಯಾಂಟ್ನ ಇದು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಮೋಹನ್ ಮಾಮನ್ಗೆ ನಾನೇ ಯೂಸ್ ಮಾಡ್ತೀನಿ ಬಿಡಿ ಅಂತೇಳಿ ಈ ಪ್ಯಾಂಟ್ನ ಎತ್ತಿಟ್ಕೊಂಡಿದ್ದೆ. ಆದರೆ ಈ ಪ್ಯಾಂಟಿಗೆ ಟೀ ಶರ್ಟೇ ಇರಲಿಲ್ಲ. ನಾನು ಹೋದಾಗೆಲ್ಲ ಡಿಮಾರ್ಟಿಗೆ ಹೋಗೋದು, ಮತ್ತು ಬಜೆಟ್ ಜಾಸ್ತಿ ಆಯಿತು ಅಂತೇಳಿ ಹಾಗೆ ಬರೋದು, ಈ ಥರ ಮಾಡ್ತಾಯಿದ್ದೆ. ಆಮೇಲೆ ನೆನ್ನೆ ಏನೋ ನೋಡುವಾಗ ಈ ಟೀ ಶರ್ಟ್ ನೆನಪಾಯ್ತಾ, ಇನ್ನೂ 1-2 ಇದೆ, ಅದೆಲ್ಲ ತೆಗೆದು ಇವಾಗ ಮನೇಲಿ ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆ ಜೀನ್ಸಿಗೆಲ್ಲ
ಮತ್ತು ಹೊಸ ಟಾಪ್ಗಳನ್ನ ತೊಗೊಳ್ಳೋಣ. ಇವೆಲ್ಲ ಸುಮಾರು 4-5 ವರ್ಷ 3-4 ವರ್ಷದ ಮೇಲಂತೂ ಆಗಿದೆ. ಹೊಸ ಡಿಸೈನ್ದೆಲ್ಲ ತೊಗೊಳ್ಳೋಣ, ಇದನ್ನೆಲ್ಲ ಮನೇಲಿ ಯೂಸ್ ಮಾಡೋಣ ಅಂಥೇಳಿ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದೊಂದು ಡಿಸೈನ್ ಇರೋದ್ರಿಂದ ಇದೊಂದು ನೆಟ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ, ಅದಕ್ಕೆ ಅಷ್ಟು ದುಡ್ಡನ್ನ ತೊಗೊಂಡಿರುವಂಥದ್ದು. ಓಕೆ ಫ್ರೆಂಡ್ಸ್, ಇಲ್ಲ ನೆನಪಿತ್ತು, ಮೆಸೇಜ್ ಮಾಡಬೇಕು ಅಂದ್ಕೊಂಡಿದ್ದೆ, ಎಲ್ಲಿದೆಯಾ ಬಂದಿಲ್ಲ ಅಂತ. ಆಮೇಲೆ ನೆನೆ ಅಂದಿದ್ದಲ್ಲ ಕೋನಪ್ಪ ನಗರ ಮೇಲೆ ಹೋಗ್ತೀನಿ ಅಂತ ಎಂಪೈಗ ಎಲೆಕ್ಟ್ರಾನಿಕ್ ಸಿಟಿ ಕೂಸ್ಪೂರ್ ಗೇಟ್ ಕೋನಪ್ಪ ನಗರ ಅನ್ನೋದು ಇನ್ನು ಹಿಂದೆ. ಎಲೆಕ್ಟ್ರಾನಿಕ್ ಸಿಟಿಗೂ ಮುಂಚೆ ಸಿಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಂದೆ ಕೂಸ್ಪೂರ್ ಗೇಟಿಂದ ಹಿಂದೆ. ಉಗ್ರಕ್ಕ ಪರ್ಸದೆ ಏನು ಮಾಡ್ತಿದ್ಯಾ? ನಾನು ಕಂಚು ಥರ ಆಗಲ್ಲ ಹೋಗಲ್ಲ. ಭಾಳ ಆಡಿಸ್ತದ ಮುಂಡೆದು. ಕೊಬ್ಬು 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 ಜಾಸ್ತಿ ಅಷ್ಟೇ. ಹಂಗಾಗಿ ನಿಮ್ಮ ಅಪ್ಪನ ಕಚ್ಚಿ ಬಿಡುವೆ. ಅದು ಹೇಳ್ತೀನಿ ಬಿಟ್ಟೋಗ ಮನೇನ. ಹೋಗು ನಮ್ಮ ಮನೆಗೆ. ಬರಬೇಡ ಏನಂತ ಸರಿ ಆಗಲ್ಲ ಅದಕ್ಕೆ. ಕರ್ಗಿ ನೋಡು ಎಲ್ಮನ್ಗಳ ಅಲ್ಲ ತಿರುಗಿದೋದ್ರೆ ಏನು ಮಾಡೋದು ಮುಂಡೆದು. ಯಾವುದು ಕರ್ಗಿಯಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ. ಐ ಕಗ್ಗು ಕಗ್ಗು ಐ ಕಗ್ಗು ಕಗ್ಗುಡಿ ಬಾ 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 ಕಗ್ಗು ಐ ಕಗ್ಗು ಕಾಣಿಸ್ನೇ ಹೊಳ್ದು ಮುಂಡೆದು ಕರ್ಗಿ ಕಗ್ಗು ಕಗ್ಗು ಹಳ್ಳಿಲಿ ಹಿಡಿಯಕ್ಕೆ ಹೋಗಿರೋದು. ಪುಟದೊಳಗೆ ಆ ಜಾಗದಲ್ಲಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಗೊಮ ಐ ಗೊಮ ಗೊಮೋ ಗೊಮೋ. ಈ ಕೋತಿ ಎಲ್ಲೋಯ್ತು? ಬಾ 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 ದೇವ ನಡಿಲ್ಲ. ಇಲ್ಲ ಅಲ್ಲ 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 ಅದು ಕುಡಿತದೆ ಮುಂಡೆ. ಕುಡಿತದದು ಹಿಂಗೆ ಕಾಣಿಸ್ತಿದೆ. ಇಲ್ಲಿ ನೋಡಿ ಇಲ್ಲಿ ಹಿಂಗೆಲ್ಲ ಇದೆ. ಹೆಂಗೆ ಕಾಣಿಸ್ತೈತೆ ಒಂಥರ ಇಲ್ಲೂ ಹಂಗೆ ಬೆಳಕಿಗೆ ನೆಟ್ಟಗೆ ಕಾಣೋದೇ ಇಲ್ಲ, ಗೊತ್ತೇ ಆಗಲ್ಲ. ನನಗೆ ಕಾಣಿಸ್ತಾನೆ ಇಲ್ಲ ವಿಡಿಯೋದಲ್ಲಿ. ಇಲ್ಲ ಇಲ್ಲ ಇಲ್ಲೂ ನೀನು ಇಚ್ಚಿಂಗ್ ಥರ ಆಗಿದೆ ಇದು. ಏನೋ ಅದು ಗುಳ್ಳೆಗಳು ಅದೇ ಈಟ್ಗಾಗಿರುತ್ತಲ್ಲ ಆ ಗುಳ್ಳೆ ಅದು ಅದಕ್ಕೆ ಅದೇ ಅದೇ ಕಡಿಯೋದು ಯಾವುದಲ್ಲ. ಇದು ಇನ್ನೂ ಸಿಪ್ಪೆ ಥರ ಹೋಗ್ಬೇಕು, ಕಡಲೆ ಹಿಟ್ಟು ಹಾಕಿ ಹಾಕಿ ಉಜ್ಜಬೇಕು. ಅಲ್ಲೆಲ್ಲ ಅಷ್ಟೆಲ್ಲ ಇಚ್ಚಿಂಗ್ ಥರ ಆಗಿತ್ತಾ? ಅಯ್ಯಪ್ಪ ಚಂದ್ರ ಎಷ್ಟು ಸುಂದರವಾಗಿ ಕಾಣಿಸುತ್ತಿತ್ತು. ಚಂದ್ರ ಚೆನ್ನಾಗಿ ಕಾಣಿಸು ಗುಮ್ಮ.